ನೋಡಿ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಇವತ್ತು ಚಿಕನ್ ಸಾರು ಮಾಡ್ತಿದ್ವಿ. ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ ಚಿಕನ್ ಎಲ್ಲ ತೊಳೆದು ಇಟ್ಟಿದೆ. ಇಲ್ಲಿ ಪಕ್ಕದಲ್ಲಿ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಗಾಯ್ಸ್, ಮೊಟ್ಟೆ ಕೋಳಿ ತಂದಿದ್ದು. ಕೋಳಿಲಿ ಒಂದು ಮೊಟ್ಟೆ ಬಂದಿದೆ ದೊಡ್ಡದು, ಮತ್ತು ಚಿಕ್ಕವು 3 ಇದ್ದಾವೆ. ಇದು ಲಾಸ್ಟಿಗೆ ಕುದಿಯೋ ಟೈಮಲ್ಲಿ ಹಾಕೋದು. ಗೈಸ್ ಇಲ್ಲೆಲ್ಲ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಒಗ್ಗರಣೆ ಹಾಕೋಣ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ, ನಾನು ಸ್ಟವ್ ಆನ್ ಮಾಡಿಲ್ಲ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ಗಂಟ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಗೋಲ್ಡನ್ ಬ್ರೌನ್ ಈರುಳ್ಳಿ ಆಗಿದೆ. ಈಗ ತೊಳ್ಕೊಂಡಿರೋ ಚಿಕನ್ನ ಹಾಕೋಣ ಬನ್ನಿ. ಚಿಕನ್ನೆಲ್ಲ ಹಾಕ್ಕೊಂಡಾದ್ಮೇಲೆ 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನು ಟರ್ಮರಿಕ್ ಪೌಡ್ರನ್ನ ಹಾಕಬೇಕು. ಅರಿಶಿನ ಪೌಡ್ರಲ್ಲಿ ನೀಟಾಗಿ ಚಿಕನ್ ಬೇಯಿಸಿದಷ್ಟು ಚಿಕನ್ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಅಷ್ಟು ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪೌಡ್ರನ್ನ ಹಾಕಿ ನೀಟಾಗಿ ಬೇಯಿಸ್ಬೇಕು. ಅರಿಶಿನ ಪುಡಿಲಿ ನೀಟಾಗಿ ಬೇಯಿಸಿದಷ್ಟು ಚಿಕನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡೋಣ, ನೀಟಾಗಿ ಬೇಯಲಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೆಕ್ಸ್ಟ್ ಹಾಕೋಣ. ಬನ್ನಿ ಸ್ನೇಹಿತರೆ, ಇವಾಗ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇದನ್ನು ಇವಾಗ ಮುಚ್ಚೋಣ ಬನ್ನಿ. ಈಗ ಸ್ವಲ್ಪ ಚಿಕನ್ ಬೆಂದಿದೆ ಸ್ನೇಹಿತರೆ. ಫುಲ್ಲು ಅವೇ ಕಾಣ್ತಲ್ಲ ನೋಡಿ, ಸ್ವಲ್ಪ ಬೆಂದಿದೆ. ಈಗ ಅರ್ಧ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮೊಟೊ ಯೂಸ್ ಮಾಡಿದ್ದು, ಮಸಾಲೆಗೆ ಅರ್ಧ, ಚಿಕನಿಗೆ ಅರ್ಧ. ಇದನ್ನ ಅದ್ರೊಳಗೆ ಹಾಕೊಂಡ್ಬನ್ನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕಿದ್ದೀನಿ ಅಂತಂದು ಸಪ್ರೇಟ್ ಏನು ಹೊಡಿಸಿಲ್ಲ. ಎಲ್ಲ ಖಾರಕ್ಕೆ ಹಾಕ್ಬಿಟ್ಟು ಮಸಾಲೆಗೆ ಇದಕ್ಕೆ ಹಾಕ್ಬಿಟ್ಟು ಹೊಡಿಸಿದ್ದೀನಿ. ಅದನ್ನ ಸ್ವಲ್ಪ ನೀಟಾಗಿ ಬೆಂದಾದ್ಮೇಲೆ ಈ ಮಸಾಲೆ ಅನ್ನೋದಕ್ಕೆ ಹಾಕೋಣ ಅಂತ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಸ್ನೇಹಿತರೆ. ಮೊಟ್ಟೆ ಕೋಳಿ ಸಾರ. ಈಗ ಮೊಟ್ಟೆ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಮೊಟ್ಟೆ ಲಾಸ್ಟಿಗೆ ಹಾಕೋದು, ಇದು ಸೈಡಲ್ಲಿರಲಿ ಸ್ನೇಹಿತರೆ. ಈಗ ಇನ್ನಷ್ಟು ಬಂದಿದೆ. ಈಗ ಬನ್ನಿ ಇವಾಗ ಚಿಕನ್ ಮಸಾಲ ಹಾಕೋಣಂತೆ. ಆಚಿ ಚಿಕನ್ ಮಸಾಲ ಸ್ನೇಹಿತರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ತೇಜು ಚಿಕನ್ ಮಸಾಲ ಅಷ್ಟು ಚೆನ್ನಾಗಿರಲ್ಲ. ನಮ್ಮ ಮನೇಲಿ ಯೂಸ್ ಮಾಡೋದು ಜಾಸ್ತಿ ಆಚೆನೇ. ತುಂಬಾ ಚೆನ್ನಾಗಿರುತ್ತೆ. ನಂತರ ಮನೆಯಲ್ಲೇ ಮಾಡಿರುವ ಖಾರ ಪುಡಿ, ಅಂಗಡಿದಲ್ಲ ಮನೇಲಿ ಮಾಡಿರೋದು. ಇದೊಂದು 1 ಸ್ಪೂನ್ ಸಾಕು. ಯಾಕಂತಂದರೆ ಅಲ್ಲಿ ಮಸಾಲೆಗೆ ಮೆಣಸು ಮತ್ತು ಲವಂಗ ಎಲ್ಲ ಹಾಕಿದೆ, ಅದ್ಮೇಲೆ ತುಂಬ ಖಾರ ಆಗಿಬಿಡುತ್ತೆ. 1 ಸ್ಪೂನ್ ಖಾರ ಪುಡಿ ಸಾಕು. ಇದನ್ನೀಗ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಒಳ್ಳೆ ಉರ್ಬಾಡಿದ್ದಂಗಿದೆ. ಸಕ್ಕತ್ತಾಗಿ ಬಂದಿದೆ. ಈಗ ಇದಕ್ಕೆ ಒತ್ತೋಗ್ಬಾರ್ದು ಅಂತ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ ಬನ್ನಿ. ಮಸಾಲೆ ಎಲ್ಲ ಆಮೇಲೆ ನೆಲಕ್ಕೆ ಅದು ತಪ್ಪಲಿಗೆ ಹಿಡ್ಕೊಂಡು ಒತ್ತೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ತಾರೆ, ಏನಾಗಲ್ಲ. ನೋಡಿ ಸ್ನೇಹಿತರೆ, ಯಾವ ರೀತಿ ಬಂದಿದೆ. ಬನ್ನಿ ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ. ಇದು ಫಾರಂ ಕೋಳಿ ಆಗಿರೋದ್ರಿಂದ ಇದು ಬೇಯೋದು ಲೇಟು. ಬೈಲಾರಾಗಿದ್ದರೆ ಬೇಗ ಬೆಂದ್ಬಿಡುತ್ತೆ, ಇಷ್ಟೊತ್ತು ಬೇಯಿಸಂಗಿರಲ್ಲ. ಫಾರಂ ಕೋಳಿ ಆಗಿರೋದ್ರಿಂದ ಒಂದು 20 ನಿಮಿಷ ನೀಟಾಗಿ ಬೇಯಿಸ್ಬೇಕು.
ಬನ್ನಿ ಈಗ ಬಿಚ್ಚಿಬಿಡೋಣ. ಗೈಸ್ ಇವಾಗ ನಾವು ಮಸಾಲೆ ಹಾಕೋಣ ಬನ್ನಿ. ಈಗ ತುಂಬ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಈಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ ಬನ್ನಿ. ಈ ಮಸಾಲೆಗೆ ಏನೇನು ಹಾಕಿನಪ್ಪ ಅಂತಂದರೆ 4 ಲವಂಗ, 4 ಮೆಣಸು, ಒಂದು 2 ಹಸಿರು ಮೆಣಸಿನ್ಕಾಯಿ ಸ್ನೇಹಿತರೆ, 4 ಲವಂಗ ಮತ್ತು 4 ಮೆಣಸು ಮತ್ತು 1 ಏಲಕ್ಕಿ, ಆಮೇಲೆ ಅರ್ಧ ಟೊಮೊಟೊ, ಒಂದು 2 ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 1/4 ಭಾಗ ಕಾಯಿ, ಆಮೇಲೆ ಒಂದು 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಅದು ನೀಟಾಗಿ ರುಬ್ಬಿ ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾವ ರೀತಿ ಕಾಣ್ತದೆ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ಲಾಡಿಸಿ ಬಿಡೋಣ. ಈಗ ಇದ್ರ ಮ್ಯಾಕೆ ಮೊಟ್ಟೆಗಳನ್ನ ಹಾಕ್ಬಿಟ್ಟು ಇದನ್ನು ಜಾಸ್ತಿ ಕದ್ರಕ್ಕೆ ಹೋಗ್ಬಾರ್ದು. ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ತುಂಬ ಗಟ್ಟಿ ಇದ್ರೇ ಚೆಂದ ರೈಸಿಗೆ ಕಲ್ಸ್ಕೊಂಡು ತಿಂತಿದ್ರೆ, ಬಿಸಿ ಬಿಸಿ ರೈಸಿಗೆ ಸೂಪರಾಗಿರುತ್ತೆ. ಈಗ ಬನ್ನಿ ಈಗ ಮೊಟ್ಟೆ ಹಾಕೋಣ. ನಿಧಾನಕ್ಕೆ ಹೊಡೆದೋಗ್ಬಾರ್ದು. ಇದೀಗ ಒಂದು 5 ನಿಮಿಷ ಮುಚ್ಚಿಟ್ರೆ ನೀಟಾಗಿ ಬೇಯುತ್ತೆ. ಈಗ ಮುಚ್ಚಿಬಿಡೋಣ. ಒಂದು 5-10 ನಿಮಿಷ ನೀಟಾಗಿ ಬೇಯ್ದು ಮಾಡಿ. ಬನ್ನಿ ಸ್ನೇಹಿತರೆ, ಮೊಟ್ಟೆ ಬೆಂದಿದೆ ನೋಡೋಣ. ಎಲ್ಲೋಯ್ತು ಮೊಟ್ಟೆ? ಇಲ್ಲಿ ಇದೆ ನೋಡಿ ಗೈಸ್, ಫುಲ್ಲು ಬೆಂದಿದೆ. ಈಗ ಪ್ಲೇಟಿಗೆ ಹಾಕ್ಕೊಂಡು ಬಾರಿಸೋಣ ಬನ್ನಿ. ನೋಡಿ ಈ ಮೊಟ್ಟೆ ಎಲ್ಲೋಯ್ತು? ಇಲ್ಲಿದೆ ಮೊಟ್ಟೆ. ಈಗ ನಮ್ಮ ಶ್ರೀಮತಿಯವರಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಹೆಂಗಿದೆ? ಸೂಪರ್ ಆಗಿದೆ. ಚೆನ್ನಾಯ್ತಾ? ಬನ್ನಿ ಗೈಸ್, ಇವಾಗ ಊಟ ಮಾಡೋಣ. ಬಿರಿಯಾನಿ ಎಲ್ಲ ರೆಡಿ ಇದೆ ಗೈಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.